ಇಂಡಸ್ಟ್ರಿಯವರು ದಯವಿಟ್ಟು ಈ ವಿಡಿಯೋನ ಸಂಪೂರ್ಣ ನೋಡಿ. ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ, ಮೇಲ್ನೋಟಕ್ಕೆ ಕಾಂಟ್ರವರ್ಸಿ, ಸ್ಟಾರ್ ವಾರು, ಫ್ಯಾನ್ ವಾರು ಈ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು, 45 ಮಾರ್ಕ್ ಒಂದೇ ದಿನ ರಿಲೀಸ್ ಆಯಿತು. ಈ ಮೂರು ಸಿನಿಮಾ ಮೇಲೂ ಕೂಡ ತುಂಬ ದೊಡ್ಡ ನಿರೀಕ್ಷೆ ಇತ್ತು. ಮಾರ್ಕ್ ಆಗಿ ನಿಲ್ತವೆ ಸಿನಿಮಾಗಳು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಮೂರು ಸಿನಿಮಾಗಳು ಕೂಡ ಅದ್ಯಾವುದನ್ನು ಮಾಡಲಿಲ್ಲ. ಸಿನಿಮಾಗಳು ಚೆನ್ನಾಗಿತ್ತು ಅಂತ ರಿಪೋರ್ಟು ಕೂಡ ಬಂತು. ಯುದ್ಧ, ಬದ್ಧ, ಸಿದ್ಧ ಎಲ್ಲ ಥರದ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಬರೀ ಪೈರಸಿಯಿಂದ ಡೆವಿಲ್ ಸಿನಿಮಾದ ಕಲೆಕ್ಷನ್ 10 ರಿಂದ 15 ಕೋಟಿ ಲಾಸು. ಬರೀ ಪೈರಸಿಯಿಂದ 45 ಸಿನಿಮಾ 15 ರಿಂದ 18 ಕೋಟಿ ಲಾಸು. ಮಾರ್ಕ್ ಸಿನಿಮಾ ಪೈರಸಿಯಿಂದ 15 ಕೋಟಿ ಹೋಯಿತು. ಆ ಸ್ಟಾರ್ ಸಿನಿಮಾ ಬಂದಾಗ ಈ ಸ್ಟಾರ್ ಫ್ಯಾನ್ಸು ಇವರು ಮಾಡಿಸ್ಬಿಟ್ಟಿದ್ದಾರೆ ಅಂತ, ಈ ಸ್ಟಾರ್ ಸಿನಿಮಾ ಬಂದಾಗ ಆ ಸ್ಟಾರ್ ಫ್ಯಾನ್ಸು ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಅಂತ ಕಮೆಂಟ್ಸು, ವಾರು, ಫ್ಯಾನ್ ವಾರು, ಸ್ಟಾರ್ ವಾರು, ಕೌಂಟ್ರ್ಗಳು. ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ರೀ. 2 ಟೀಸರ್ ಅಷ್ಟೇ ಬಿಟ್ಟಿದ್ದಾರೆ, ಒಂದು ಸಾಂಗ್ ಬಿಟ್ಟಿದ್ದಾರೆ ಅಷ್ಟೇ. ಆಗಲೇ ಆ ಸಿನಿಮಾ ಮೇಲೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಟ್ವಿಟರಲ್ಲಿ ನೋಡ್ತಾ ಇದ್ದೀನಿ, ಎಷ್ಟು ರಚಿತಾ ಏನು ಮಾಡೋದು, ಜಡೇಶ್ ಹಂಗೆ, ಕಾಟೇರ ಸಿನಿಮಾ ಥರ ಇದೆ. ದರ್ಶನ್ ಫ್ಯಾನ್ಸ್ ಅಂತ ಒಂದು ಪೇಜ್ ಇದೆ, ಕಿಚ್ಚ ಸುದೀಪ್ ಫ್ಯಾನ್ಸ್ ಅಂತ ಒಂದು ಪೇಜ್ ಇದೆ. ಫೇಕ್ ಅಕೌಂಟ್ಗಳನ್ನು ಮಾಡಿ, ಅದು ಹೊಸದಾಗಿ ಸೃಷ್ಟಿಯಾಗಿರೋಂಥ ಫೇಕ್ ಅಕೌಂಟ್ಸು. 6 ಗಂಟೆಗೆ ಫ್ಯಾನ್ ಶೋ ಆಗುತ್ತೆ, 9 ಗಂಟೆಗೆ ಕಾಪಿ ಬರುತ್ತೆ ಅಂದರೆ ಏನ್ರಿ ಇದು ಲೆಕ್ಕ? ದುರಂಧರ್ ಅನ್ನೋ ಒಂದು ಸಿನಿಮಾ ಇನ್ನೂ ರನ್ ಆಗ್ತಾ ಇದೆ, ಜನ ಬಂದು ನೋಡ್ತಿದ್ದಾರೆ, ನಮ್ಮ ಸಿನಿಮಾಗಳಿಗೆ ಯಾಕೆ ಬರ್ತಿಲ್ಲ ಅಂತ. ನಮ್ಮ ಸಿನಿಮಾಗಳು ಪೈರಸಿ ಆಗಿದೆ ರೀ, ಅವ್ರ ಸಿನಿಮಾಗಳು ಪೈರಸಿ ಆಗಿಲ್ಲ. ಹೆಸರಿಗೆ 100 ಕೋಟಿ ಸಿನಿಮಾ, 60 ಕೋಟಿ ಸಿನಿಮಾ, 50 ಕೋಟಿ ಸಿನಿಮಾ ಎಲ್ರಿ ಕಲೆಕ್ಟ್ ಆಗ್ತಿದೆ ದುಡ್ಡು? ನಿರ್ಮಾಪಕರು ಹೆಂಗೆ ಬರ್ತಾರೆ? ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕಾಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂಥದ್ದು ತುಂಬ ಬೇಸರದ ಸಂಗತಿ. ಕೆಲವೊಂದು ವಿಚಾರಗಳು ಒಂದು 3 ದಿನದಿಂದ ರಿಸರ್ಚ್ ಮಾಡ್ತಾ ಇದ್ದೆ, ತುಂಬ ಆಘಾತವನ್ನು ಉಂಟು ಮಾಡ್ತು ಮತ್ತು ನೋವನ್ನು ಉಂಟು ಮಾಡ್ತು. ಇಂಡಸ್ಟ್ರಿಯವರು ದಯವಿಟ್ಟು ಈ ವಿಡಿಯೋನ ಸಂಪೂರ್ಣ ನೋಡಿ. ಹಾಗೆಯೇ ಸಿನಿಮಾ ಪ್ರೇಕ್ಷಕರು, ಕನ್ನಡ ಸಿನಿಮಾ ಪ್ರೇಕ್ಷಕರು ವಿಶೇಷವಾಗಿ ಈ ವಿಡಿಯೋನ ನೋಡಿ. ನಿಮ್ಮ ಒಂದು ಕಾಳಜಿ, ನಿಮ್ಮ ಒಂದು ಎಚ್ಚರಿಕೆ ಇಲ್ಲದಿದ್ದರೆ ಮುಂದೊಂದು ದಿನ ಚಿತ್ರರಂಗದಲ್ಲಿ ಯಾವ ಸಿನಿಮಾಗಳು ಬರೋದಿಲ್ಲ, ಉಳಿಯೋದಿಲ್ಲ. ಅಂಥದ್ದೊಂದು ದುಸ್ಥಿತಿಗೆ ನಾವು ಹೋಗ್ತೀವಿ. ಅಂಥ ಒಂದು ಪರಿಸ್ಥಿತಿ ಇಂಡಸ್ಟ್ರಿಯಲ್ಲಿ ನಿರ್ಮಾಣ ಆಗಿದೆ. ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ, ಮೇಲ್ನೋಟಕ್ಕೆ ಕಾಂಟ್ರವರ್ಸಿ, ಸ್ಟಾರ್ ವಾರು, ಫ್ಯಾನ್ ವಾರು ಈ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ಇದನ್ನು ಬಿಟ್ಟು ಇನ್ನೊಂದು ದೊಡ್ಡದ ಅಂತ ಒಂದು ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ನನಗೆ ಹಿಂಸೆ ಆಗ್ತಾಯಿದೆ. ಸೊ ಆ ಥರದ್ದೊಂದು ವರ್ಗ ಉದ್ಯಮದೊಳಗಡೆ ಶುರುವಾಗಿದೆ. ಕಳೆದ ವರ್ಷ ಸಿನಿಮಾಗಳನ್ನ ಎಲ್ಲನೂ ಅವಲೋಕಿಸ್ಕೊಂಡು ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಬರ್ಬೇಕಾದ್ರೆ ಕೊನೆಗೆ ವರ್ಷದ ಅಂತ್ಯಕ್ಕೆ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು, 45 ಮಾರ್ಕ್ ಒಂದೇ ದಿನ ರಿಲೀಸ್ ಆಯಿತು. ಈ ಮೂರು ಸಿನಿಮಾ ಮೇಲೂ ಕೂಡ ತುಂಬ ದೊಡ್ಡ ನಿರೀಕ್ಷೆ ಇತ್ತು. ಈ ಮೂರು ಸಿನಿಮಾಗಳು ಕೂಡ ಇಂಡಸ್ಟ್ರಿಯ ಈ ಒಂದು 2025ರ ಒಂದು ಮಾರ್ಕ್ ಆಗಿ ನಿಲ್ತವೆ ಸಿನಿಮಾಗಳು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಆ ಮೂರು ಸಿನಿಮಾಗಳು ಕೂಡ ಅದ್ಯಾವುದನ್ನು ಮಾಡಲಿಲ್ಲ. ಸೊ ನೆನಪಲ್ಲಿ ಉಳಿಯುವಂಥ ಕೆಲಸ ಆಗಲಿಲ್ಲ. ಅಂದರೆ ಅವರವರ ಫ್ಯಾನ್ಸ್ಗೆ ಹಬ್ಬ, ಖುಷಿ ಎಲ್ಲವೂ ಆಯಿತು. ಸಿನಿಮಾಗಳು ಚೆನ್ನಾಗಿತ್ತು ಅಂತ ರಿಪೋರ್ಟು ಕೂಡ ಬಂತು. ಆದರೆ ಆ ಸಿನಿಮಾಗಳು ಥಿಯೇಟ್ರಲ್ಲಿ ಉಳ್ಕೊಳ್ಳೋ ಅಷ್ಟು, ಗಳಿಸೋ ಅಷ್ಟು ವಿಚಾರ ಏನು ನಾವು ನಿರೀಕ್ಷೆ ಇಟ್ಟಿದ್ವಿ ಅದು ಆಗಲಿಲ್ಲ. ಅದು ಯಾಕಾಗಲಿಲ್ಲ, ಏನಕ್ಕಾಗಲಿಲ್ಲ? ಯುದ್ಧ, ಬದ್ಧ, ಸಿದ್ಧ ಎಲ್ಲ ಥರದ ಸ್ಟೇಟ್ಮೆಂಟ್ಗಳು ಕೊಟ್ಟರು ಸ್ಟಾರ್ಗಳು. ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಆದರೆ ಅದು ಯಾವುದೂ ಕೂಡ ಅವರು ನಾನು ಪೈರಸಿ ವಿರುದ್ಧ ಸಮರ ಸಾರ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ಹುಬ್ಳಿಯಲ್ಲೇ ಹೇಳಿದರು. ಈ ರೀತಿ ಅಂದರೆ ಎಲ್ಲ ಸ್ಟಾರ್ಗಳು ಕೂಡ ಪೈರಸಿ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾವು ಸಿದ್ಧವಿದ್ದೀವಿ, ನಾವು ಹೋರಾಟಕ್ಕೆ ಸಿದ್ಧ, ನಾವು ಅದ್ರ ಬಗ್ಗೆ ಎಚ್ಚರ ವಹಿಸಿದ್ದೀವಿ ಅಂತ ಎಲ್ಲರೂ ಕೂಡ ಹೇಳಿದರು. 45 ಅವರು ಹೇಳಿದ್ರು, ಡೆವಿಲ್ ಅವರು ಹೇಳಿದ್ರು, ಮಾರ್ಕ್ ಅವರು ಹೇಳಿದ್ರು. ಈ ಥರ ಹೇಳಿದ್ರೂ ಕೂಡ ಅವರು ಇನಿಷಿಯೇಟ್ ತೊಗೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರ ಎಚ್ಚರ ವಹಿಸಿದ್ರೂ ಕೂಡ ತುಂಬ ಪೈರಸಿಗಳು ಆಯಿತು. ಆ ಪೈರಸಿಗಳನ್ನು ತೆಗೆಸುವಂಥ ಕೆಲಸನೂ ಅವ್ರು ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಆ ಒಂದು ಡ್ಯಾಮೇಜ್ ಇದೆಯಲ್ಲ, ಆ ಡ್ಯಾಮೇಜ್ ಎಷ್ಟು ದೊಡ್ಡ ಡ್ಯಾಮೇಜು ಅಂತಂದರೆ ಬೆಚ್ಚಿ ಬೀಳಿಸುವಷ್ಟು ಡ್ಯಾಮೇಜು. ನೀವು ನಂಬ್ತೀರಾ? ಬರೀ ಪೈರಸಿಯಿಂದ ಡೆವಿಲ್ ಸಿನಿಮಾದ ಕಲೆಕ್ಷನ್ 10 ರಿಂದ 15 ಕೋಟಿ ಲಾಸು. ಬರೀ ಪೈರಸಿಯಿಂದ 45 ಸಿನಿಮಾ 15 ರಿಂದ 18 ಕೋಟಿ ಲಾಸು. ನೀವು ನಂಬ್ತೀರಾ? ಮಾರ್ಕ್ ಸಿನಿಮಾ ಪೈರಸಿಯಿಂದ 15 ಕೋಟಿ ಹೋಯಿತು. ಇವೆಲ್ಲ ಜನ ಸಿನಿಮಾ ನೋಡಿ ಬರುವಂಥ ದುಡ್ಡು. ಈ ದುಡ್ಡೆಲ್ಲವೂ ಪೈರಸಿಯಿಂದ ಹೋಗಿದೆ. ನಾನು ಹುಡುಕ್ತಾ ಹೋದರೆ, ಒಂದಷ್ಟು ಮಾಹಿತಿನ ತಗೋತಾ ಹೋದರೆ, ಆ್ಯಂಟಿ ಪೈರಸಿ ಏಜೆನ್ಸಿಗಳಿಗೆಲ್ಲ ಕೇಳ್ತಾ ಹೋದಾಗ ಅವರು ಹೇಳಿದ ನಂಬರ್ಸ್ ಇದೆಯಲ್ಲ, ಲಿಂಕ್ಸು ಒಂದೊಂದು ಕೂಡ ನಿಜವಾಗ್ಲೂ ಬೆಚ್ಚಿ ಬೀಳಿಸೋ ಥರದ್ದು ಲಿಂಕ್ಸು. ಆ್ಯಂಡ್ ಇದುವರೆಗೂ ಅದ್ಯಾವುದೋ ಒಂದು ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಆಗ್ತಿತ್ತು, ಅದ್ಯಾವುದೋ ಲಿಂಕ್ ಬರ್ತಾಯಿತ್ತು, ಯಾವುದೋ ಮೊಬೈಲು ಆ್ಯಪಲ್ಲಿ ಬರ್ತಾಯಿತ್ತು, ಅಥವಾ ಏನೋ ಟೆಲಿಗ್ರಾಮು ಹಂಗೆ ಅಂಥದ್ದೆಲ್ಲ ಕೇಳ್ತಾ ಇದ್ವಿ. ಆದರೆ ಗೂಗಲ್ ಡ್ರೈವ್ಗಳು ಕೂಡ ಶೇರ್ ಆಗೋ ರೇಂಜಿಗೆ ಇವತ್ತು ಪೈರಸಿ ಆಗುತ್ತೆ ಅಂದರೆ ಇದು ಹೆಂಗೆ? ಇದು ಯಾರು ಮಾಡ್ತಿದ್ದಾರೆ?
ಆ ಸ್ಟಾರ್ ಸಿನಿಮಾ ಬಂದಾಗ ಈ ಸ್ಟಾರ್ ಫ್ಯಾನ್ಸು ಇವ್ರು ಮಾಡಿಸ್ಬಿಟ್ಟಿದ್ದಾರೆ ಅಂತ, ಈ ಸ್ಟಾರ್ ಸಿನಿಮಾ ಬಂದಾಗ ಆ ಸ್ಟಾರ್ ಫ್ಯಾನ್ಸು ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಅಂತ ಕಮೆಂಟ್ಸು, ವಾರು, ಫ್ಯಾನ್ ವಾರು, ಸ್ಟಾರ್ ವಾರು, ಕೌಂಟ್ರುಗಳು ಏನೇನೆಲ್ಲ ನೋಡ್ತೀವಿ. ಇದು ಚರ್ಚೆನೂ ಆಗ್ತಾಯಿದೆ. ಆದರೆ ಇದಕ್ಕೂ ಮೀರಿ ಒಂದು ವರ್ಗ ಸಿನಿಮಾಗಳ ಮೇಲೆ ಪರ್ಸೆಪ್ಷನ್ನ ಬಿಲ್ಡ್ ಮಾಡ್ತಾ ಇದ್ದರೆ ನೀವು ನಂಬ್ತೀರಾ? ಸಿನಿಮಾ ಇನ್ನೂ ಬಂದೇ ಇಲ್ಲ ರೀ. ಸಿನಿಮಾ ಬಂದ ಮೇಲೆ ಅದ್ರ ಬಗ್ಗೆ ನೆಗೆಟಿವ್ ಟಾಕ್ ಮಾಡೋದು, ಸಿನಿಮಾ ಚೆನ್ನಾಗಿದೆ ಅಂದ್ರೂ ಚೆನ್ನಾಗಿಲ್ಲ ಅನ್ನೋದು, ಅವರ ವೈಯಕ್ತಿಕ ಏನಂದರೆ ಅಸೂಯೆಗೆ, ಆ ಒಂದು ಏನಂತಾರೆ ಆ ಒಂದು ದ್ವೇಷಕ್ಕೋ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡೋದು. ಚೆನ್ನಾಗಿಲ್ವಂತ ಅವ್ನು ಹಂಗಂತ ಅವ್ನು ಇದೇ ಮಾಡಿದ್ದಾರೆ ಅದೇ ಮಾಡಿದ್ದಾರೆ ಅದು ರಿಪೀಟು ಹೀಗೆ ಹಾಗೆ ಅಂತ ಕಮೆಂಟ್ ಮಾಡೋದು. ನಿಮಗೆ ಗೊತ್ತಾ? ನೀವು ಸಿನಿಮಾ ನೋಡಿದ್ದೀರಾ? ಸಿನಿಮಾ ನೋಡಿ ಯಾವನೂ ಮಾತಾಡಲ್ಲ, ಒಂದು ಗ್ಲಿಮ್ಸಲ್ಲಿ ಜಡ್ಜ್ ಮಾಡ್ತೀರಾ, ಇದು ಮಾಡ್ತೀರಾ. ಸಿನಿಮಾ ಚೆನ್ನಾಗಿದೆ ಅಂತ ರಿವ್ಯೂ ಬಂದರೂ ಅದನ್ನು ಒಪ್ಪುವಂಥ ಮನಸ್ಥಿತಿ ಇವತ್ತಿಲ್ಲ. ಅವ್ರು ಯಾರದೇ ಫ್ಯಾನ್ ಆಗಿರ್ಬೋದು, ಯಾವುದೇ ಆರಾಧಕನಾಗಿರ್ಬೋದು. ಆದರೆ ಸಿನಿಮಾ ಒಂದೇ, ಕನ್ನಡ ಸಿನಿಮಾ. ಎಲ್ಲ ಸಿನಿಮಾಗಳು ಒಂದೇ, ಕನ್ನಡ ಸಿನಿಮಾ, ಕನ್ನಡ ಪ್ರೇಕ್ಷಕರು ನಾವು. ಆ ರೀತಿಯಾಗಿ ಸಿನಿಮಾ ನೋಡುವಂಥ ಕೆಲಸ ಆಗಬೇಕಿದೆ ಇವತ್ತು. ಸೊ ಒಂದು ಪರ್ಸೆಪ್ಷನ್ ಬಿಲ್ಡ್, ನಾನೇನು ಹೇಳಿದೆ ಆವಾಗಲೇ ಆಗತ್ತಕ್ಕ ಮಾಹಿತಿ ಅಂತಂದರೆ, ಲ್ಯಾಂಡ್ ಲಾರ್ಡ್ ನಾನು ಇವಾಗ ಡೆವಿಲ್ಲು, ಮಾರ್ಕು ಮತ್ತು 45 ಸಿನಿಮಾ ಬಗ್ಗೆ ಮಾತಾಡಿದೆ. ಅದರದ್ದು ಪೈರಸಿ ಆಗಿದ್ದು, ಅದನ್ನು ತೆಗೆಸಿದ್ದು, ಆದರೆ ಅದರ ಲಾಭ ನಷ್ಟ ಎಷ್ಟು ದೊಡ್ಡ ನಷ್ಟ ಆಗಿದೆ. ಇನ್ನೂ ಥಿಯೇಟ್ರಲ್ಲಿದೆ ಇಲ್ಲ ಅಂತಲ್ಲ, ಆದರೆ ಬರೋರ ಸಂಖ್ಯೆ ಕಡಿಮೆ ಆಯಿತು, ಥಿಯೇಟ್ರಿಗೆ ಬರೋರ ಸಂಖ್ಯೆ ಕಡಿಮೆ ಆಯಿತು. ಎಲ್ಲ ಪೈರಸಿ ಮುಕ್ತವಾಗಿದ್ದರೂ ಕೂಡ ಇವತ್ತು ಅದರ ಆ ಟೈಮ್ ಮುಗ್ದೋಯ್ತು, ಆ ಬಿಸಿ ಮುಗ್ದೋಯ್ತು. ಸೊ ಇಲ್ಲಿ ಯಾರು ತಪ್ಪು ಯಾರು ಸರಿ, ಯಾರನ್ನ ಬ್ಲೇಮ್ ಮಾಡೋದು ನಿಜವಾಗ್ಲೂ ಏನೂ ಗೊತ್ತಾಗ್ತಿಲ್ಲ. ಆದರೆ ಇದರ ಹುಡುಕ್ತಾ ಇದ್ದಾಗ ಕನ್ನಡ ಪಿಕ್ಚರ್ಗೆ ನನಗೆ ಸಿಕ್ಕಂಥ ಒಂದು ಮಾಹಿತಿ ನಿಜವಾಗ್ಲೂ ತುಂಬ ದೊಡ್ಡ ಆಘಾತ ಆಯಿತು. ಇದಕ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರೇ ಕಾರಣನಾ, ಅಥವಾ ಇಂಡಸ್ಟ್ರಿಯಲ್ಲಿ ಇರೋರೇ ಯಾರೋ ಮಾಡ್ತಾಯಿದ್ದಾರಾ, ಅಥವಾ ಅನಾಮಿಕವಾಗಿ ಯಾರಾದರೂ ಬಂದು ಮಾಡ್ತಿದ್ದಾರಾ? ಓಕೆ, ಪೈರೇಸಿ ಮಾಡಿದ್ರೆ ಅವ್ರಿಗೆ ಹೆಂಗೆ ದುಡ್ಡು ಬರುತ್ತೆ, ಅವ್ರಿಗೇನು ಲಾಭ ಇದರಿಂದ, ಅವ್ರು ಏನಾದರೂ ದುಡ್ಡು ಮಾಡ್ಕೋಬೋದಾ? ಈ ಥರದ್ದು ಸುಮಾರು ವಿಷಯಗಳನ್ನು ಹುಡುಕ್ತಾ ಹೋದಾಗ ಒಂದು ನಿಜವಾಗ್ಲೂ ಅದೇ ಆ ಪರ್ಸೆಪ್ಷನ್ ಬಿಲ್ಡ್ ಮಾಡುವಂಥದ್ದೇ ಒಂದು ವರ್ಗ ಉಟ್ಕೊಂಡೆ, ನೀಚರು, ದುರುಳರು. ಅವ್ರಿಗೆ ಯಾವ ನಾನು ಮಾಧ್ಯಮದಲ್ಲಿರೋದ್ರಿಂದ ಆ ಭಾಷೆ ಬಳಸೋದಕ್ಕಾಗಲ್ಲ, ಅಂತಹ ಕೆಟ್ಟ 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 ಮನಸ್ಥಿತಿಗಳು. ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ರೀ. 2 ಟೀಸರ್ ಅಷ್ಟೇ ಬಿಟ್ಟಿದ್ದಾರೆ, ಒಂದು ಸಾಂಗ್ ಬಿಟ್ಟಿದ್ದಾರೆ ಅಷ್ಟೇ. ಆಗಲೇ ಆ ಸಿನಿಮಾ ಮೇಲೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಟ್ವಿಟ್ಟರಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ರಚಿತಾ ಏನು ಮಾಡೋದು, ಜಡೇಶ್ ಹಂಗೆ, ಕಾಟೇರ ಸಿನಿಮಾ ಥರ ಇದೆ, ಈ ಕಡೆ ವಿಜಿ ಹಿಂಗೆ ಈ ರೀತಿ ಒಂದೊಂದಲ್ಲ. ಅದರಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಸ್ಕ್ರಾಲ್ ಆಗುತ್ತೆ ನೋಡಿ ಇದರಲ್ಲಿ. ಅಂದರೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ಸ್ವಾಮಿ, ಸಿನಿಮಾ ನೋಡೇ ಇಲ್ಲ ನೀವು. ಆದರೆ ಅಷ್ಟು ಬೇಗ ನೀವು ಸಿನಿಮಾ ಮೇಲೆ ಸಿನಿಮಾನ ಜಡ್ಜ್ ಮಾಡ್ತೀರಾ, ಪರ್ಸೆಪ್ಷನ್ ಬಿಲ್ಡ್ ಮಾಡ್ತೀರಾ ಅಂತಂದರೆ ಏನು ಕಾರಣ? ನಿಮ್ಗೇನು ಸಿಗುತ್ತೆ ಇದರಿಂದ? ಇಂಡಸ್ಟ್ರಿನ ಯಾರು ಮಾಡ್ತಿದ್ದಾರೆ ಹೋಗಲಿ. ಇದು ಅದು ಬೇರೆ, ಇಲ್ಲೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋವಂಥ ಕೆಲಸ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಂತ ಒಂದು ಪೇಜ್ ಇದೆ, ಕಿಚ್ಚ ಸುದೀಪ್ ಫ್ಯಾನ್ಸ್ ಅಂತ ಒಂದು ಪೇಜ್ ಇದೆ, ಇನ್ನೊಂದು ಕಡೆ ಏನು ಅನ್ನೋನ್ ನಂಬರ್ ಅಂದರೆ ಅನ್ನೋನ್ ಹೆಸರುಗಳು, ವಿಚಿತ್ರವಾಗಿರುವಂಥ ಹೆಸರುಗಳನ್ನ ಹಾಕ್ಕೊತಾರೆ. ಅದು ಯಾವುದಕ್ಕೂ ಡಿ ಪಿ ಇರಲ್ಲ, ಕೆಲವೊಂದಕ್ಕೆ ಡಿ ಪಿ ಇದ್ರೆ ಅದು ಯಾವುದೋ ಇದಿರುತ್ತೆ. ಸೊ ಈ ರೀತಿ ಫೇಕ್ ಅಕೌಂಟ್ಗಳನ್ನು ಮಾಡಿ, ಅದು ಹೊಸದಾಗಿ ಸೃಷ್ಟಿಯಾಗಿರೋಂಥ ಫೇಕ್ ಅಕೌಂಟ್ಸು. ಯಾವ ಕಾರಣಕ್ಕೆ ಇವರು ಪರ್ಸೆಪ್ಷನ್ನ ಬಿಲ್ಡ್ ಮಾಡ್ತಿದ್ದಾರೆ? ಲ್ಯಾಂಡ್ ಲಾರ್ಡು ನನಗೆ ಇವಾಗ ಸಿಕ್ಕಿರೋವಂಥದ್ದು. ಇದಕ್ಕಿಂತ ಹಿಂದೆ ಮಾರ್ಕ್ ಬಂದಾಗಲೂ ಮಾರ್ಕ್ ಮೇಲೇನೂ ಒಂದಷ್ಟಾಗಿದೆ, 45 ಬರ್ಬೇಕಾದ್ರೆ 45 ಮೇಲೇನೂ ಅಷ್ಟಾಗಿದೆ, ಡೆವಿಲ್ ಬರ್ಬೇಕಾದ್ರೆ ಡೆವಿಲ್ ಮೇಲೇನೂ ಅಷ್ಟಾಗಿದೆ. ಯಾರು ಮಾಡ್ತಿದ್ದಾರೆ ಹಾಗಾದರೆ? ಪರಸ್ಪರ ಫ್ಯಾನ್ ವಾರ, ಇದು ಫ್ಯಾನ್ಸೇ ಮಾಡ್ತಿದ್ದಾರೆ ನಿಜವಾಗ್ಲೂ ಹಂಗಾದರೆ. ಈ ಅಥವಾ ಸ್ಟಾರ್ಗಳ ಹೆಸರಲ್ಲಿ ಈ ಥರ ಫ್ಯಾನ್ಸ್ ಪೇಜ್ ಅಂತ ಹೆಸರಿಟ್ಕೊಂಡು ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾಯಿದ್ದಾರಾ? ನಿಜವಾಗ್ಲೂ ಗೊತ್ತಿಲ್ಲ. ಇದ್ರ ಬಗ್ಗೆ ಇಂಡಸ್ಟ್ರಿಯವರು, ಚೇಂಬರ್ ಎಲೆಕ್ಷನ್ಸ್ ಈ ತಿಂಗಳು ನಡೀತಾ ಇದೆ, ನೆಕ್ಸ್ಟು ಚೇಂಬರ್ ಗಾದಿಗೆ ಬರುವಂತಹ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಯಾರಿದ್ದೀರಿ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಬೇಕು. ಇಲ್ಲ ಅಂದರೆ ಇಂಡಸ್ಟ್ರಿ ಉಳಿಯಲ್ಲ ಖಂಡಿತ. ನಾನು ಅವಲೋಕಿಸಿದಾಗ ಲಾಸ್ಟ್ ಇಯರು ನಮ್ಮ ಇಂಡಸ್ಟ್ರಿಯಲ್ಲಿ ಬರೀ 56 ಸಿನಿಮಾ ಅಷ್ಟೇ ಮೂರ್ತಾಗಿದೆ, ಅದ್ರ ಮೇಲೆ ಒಂದು ಸಿನಿಮಾ ಮೂರ್ತಾಗಿಲ್ಲ. ಅಂದರೆ ವರ್ಷಕ್ಕೆ 100 ಸಿನಿಮಾ 200 ಸಿನಿಮಾ 250 ಸಿನಿಮಾ ಬರೋವಂಥ ಇಂಡಸ್ಟ್ರಿಯಲ್ಲಿ ಒಂದು ವರ್ಷದಲ್ಲಿ ಬರೀ 56 ಸಿನಿಮಾ ಮಾತ್ರ ಮೂರ್ತಾಗುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ ಪ್ರೊಡಕ್ಷನ್ ಎಷ್ಟು ಲೋ ಆಗಿದೆ ಅಂತ. ಸಿನಿಮಾ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ, ನಿರ್ಮಾಪಕರು ಹೆದರ್ತಾ ಇದ್ದಾರೆ. ಓಕೆ, ಒಂದು ಟೈಮ್ ಇತ್ತು ಸಿನಿಮಾ ಮಾಡೋದೇ ಒಂದು ಕಷ್ಟ ಇತ್ತು, ಆವಾಗ ಅದಾದಮೇಲೆ ಸಿನಿಮಾ ಮಾಡಿಬಿಡ್ಬೋದು ಅಂತ ಆಯಿತು. ಸಿನಿಮಾ ರಿಲೀಸ್ ಮಾಡೋದೇ ಒಂದು ಕಷ್ಟ ಆಯಿತು, ಸಿನಿಮಾನೂ ರಿಲೀಸ್ ಮಾಡ್ಬೋದು ಹೆಂಗೋ ಥಿಯೇಟ್ರ್ ಹಿಡಿದು ಸ್ಕ್ರೀನ್ಸ್ ಹಾಕಿ ಅಂತ ಆಯಿತು. ಇವತ್ತು ಸಿನಿಮಾ ಉಳಿಸ್ಕೊಳ್ಳೋದೇ ತುಂಬ ದೊಡ್ಡ ಕಷ್ಟ ಆಗೋಗಿದೆ. ಸಿನಿಮಾ ರೀಚ್ ಮಾಡೋದು ಎಲ್ಲ ಎಕ್ಸ್ಟ್ರಾಡಿನರಿ ಆಗುತ್ತೆ, ಆದರೆ ಸಿನಿಮಾನ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ. 6 ಗಂಟೆಗೆ ಫ್ಯಾನ್ ಶೋ ಆಗುತ್ತೆ, 9 ಗಂಟೆಗೆ ಕಾಪಿ ಬರುತ್ತೆ ಅಂದರೆ ಏನು ರೀ ಇದು ಲೆಕ್ಕ? ಯಾರೇ ಇದರಿಂದ ಇದ್ದಾರೆ? ಇನ್ನು ಸಿನಿಮಾ ಮಾರ್ನಿಂಗ್ ಶೋ 6 ಗಂಟೆ ಶೋ ಫ್ಯಾನ್ ಶೋ ಮುಗಿಸಿ ಇನ್ನೂ ನಾವು ಥಿಯೇಟ್ರಿಂದ ಆಚೆನೇ ಬಂದಿರಲ್ಲ, ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲಿ ಸಿನಿಮಾ ಸಿಗುತ್ತೆ ಅಂತಂದರೆ ನಾವು ಎಲ್ಲಿದ್ದೀವಿ? ಯಾರಿಗೆ ಕೆಲಸ ಮಾಡ್ತಿದ್ದಾರೆ?
ಇದರ ಬಗ್ಗೆ ಗಮನ ಹರಿಸಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಯಾವ ಸಿನಿಮಾನೂ ಉಳಿಯೋದಿಲ್ಲ. ಒಂದು ಪೈರಸಿ, ಇನ್ನೊಂದು ಪರ್ಸೆಪ್ಷನ್ನು. ಈ ಪರ್ಸೆಪ್ಷನ್ ಬಿಲ್ಡ್ ಮಾಡೋವಂಥ ಕೆಲಸ ಯಾರು ಮಾಡ್ತಿದ್ದಾರೆ? ಇನ್ನೂ ಸಿನಿಮಾ ಇದೇ ಬಂದಿಲ್ಲ, ಆಗಲೇ ಈ ರೀತಿಯಾದಂಥ ಒಂದು ಬ್ಯಾಡ್ ಇಂಪ್ರೆಷನ್ನ ಕ್ರಿಯೇಟ್ ಮಾಡೋವಂಥ ಫಜೀತಿ ಆದರೂ ಏನಕ್ಕೆ ಬೇಕಿದು? ಸಿನಿಮಾನ ಸಾಯಿಸ್ತಾ ಇದ್ದೀವಿ, ನಮ್ಮ ಸಿನಿಮಾಗಳನ್ನ ನಾವೇ ಸಾಯಿಸ್ತಾ ಇದ್ದೀವಿ ಅಥವಾ ಬೇರೆಯವ್ರು ಸಾಯಿಸ್ತಾ ಇದ್ದಾರಾ ಗೊತ್ತಿಲ್ಲ. ಇದು ಈಗೋ ವಾರೋ ಅಥವಾ ಸ್ಟಾರ್ ವಾರೋ ಫ್ಯಾನ್ಸ್ ವಾರೋ ಏನಂತ ಗೊತ್ತಿಲ್ಲ. ಬಟ್ ಈ ಥರದ್ದೊಂದು ಗಂಭೀರವಾದಂತಹ ಒಂದು ಪರಿಣಾಮ ಇಂಡಸ್ಟ್ರಿಯಲ್ಲಿ ಒಂದು ಎಫೆಕ್ಟ್ ಆಗ್ತಾ ಇದೆ. ಇದು ಒಂದು ಪಡೆ ಶುರುವಾಗಿದೆ. ಆ ಪಡೆ ಯಾವುದು ಅಂತ ಗೊತ್ತಿಲ್ಲ. ಬಟ್ ಈ ರೀತಿಯಾದಂಥ ಪರ್ಸೆಪ್ಷನ್ಗಳು ಬಿಲ್ಡ್ ಮಾಡ್ತಾರೆ. ಇದ್ರ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ನಿರ್ಮಾಪಕರು, ನಟರು, ಕಂಪ್ಲೀಟ್ ಚಿತ್ರೋದ್ಯಮ ಇದರ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಇವತ್ತು ಇವ್ರ ಸಿನಿಮಾಗಳಿಗೆ, ನಾಳೆ ನಿಮ್ಮ ಸಿನಿಮಾಗಳಿಗಾಗುತ್ತೆ. ಇದು ಖಂಡಿತವಾಗ್ಲೂ ಆಗುತ್ತೆ. ಈ ವರ್ಷ ಆರಂಭದಿಂದನೇ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ತೀರ್ಥರೂಪ ತಂದೆಯರಿಗೆ ಅಂತ ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. ಇನ್ನೂ ಒಂದಷ್ಟು ಟಾಪಿಕ್ಗಳು ವೈರಲ್ ಆಗ್ತಿದೆ. ನಾನು ನೋಡ್ತಾ ಇದ್ದೆ, ಅಂದರೆ ನೋಡಿ, ಮಧ್ಯರಾತ್ರಿ 1 ಗಂಟೆ ಆದ್ರೂ ದುರಂಧರ್ ಅನ್ನೋ ಒಂದು ಸಿನಿಮಾ ಇನ್ನೂ ರನ್ ಆಗ್ತಾ ಇದೆ. ಜನ ಬಂದು ನೋಡ್ತಿದ್ದಾರೆ, ನಮ್ಮ ಸಿನಿಮಾಗಳಿಗೆ ಯಾಕೆ ಬರ್ತಿಲ್ಲ ಅಂತ. ನಮ್ಮ ಸಿನಿಮಾಗಳು ಪೈರಸಿ ಆಗಿದೆ ರೀ, ಅವ್ರ ಸಿನಿಮಾಗಳು ಪೈರಸಿ ಆಗಿಲ್ಲ. ಯಾಕಾಗಿಲ್ಲ? ಅದು ಒಂದು ಪ್ರಶ್ನೆ ಶುರುವಾಗಿದೆ. ಕನ್ನಡ ಸಿನಿಮಾಗಳು ಮಾತ್ರ ಪೈರಸಿ ಆಗ್ತಿದೆ, ಹಿಂದಿ ಸಿನಿಮಾ ಯಾಕಾಗಿಲ್ಲ? ಅಷ್ಟು ಪಾಪ್ಯುಲರ್ ಸಿನಿಮಾ, ಅಷ್ಟು ದೊಡ್ಡ ಸಿನಿಮಾ ಆದ್ರೂ ಕೂಡ. ಹೋಗ್ಲಿ, ಆ್ಯಂಟಿ ಪೈರಸಿ ಏಜೆನ್ಸಿಗಳು ಏನಾದರೂ ಈ ಥರದ್ದು ಮಾಡ್ತಾ ಇದ್ದಾವ? ಇದು ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಇದನ್ನು ಚರ್ಚೆ ಮಾಡಿದಾಗ. ಸೊ ನಾನು ಈ ಒಂದು ವಿಚಾರಕ್ಕೆ, ಕನ್ನಡ ಪಿಕ್ಚರ್ ಈ ಒಂದು ವಿಚಾರಕ್ಕೆ ನಾವು ರಿಸರ್ಚ್ ಮಾಡಿದಾಗ ಇದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ನಾನು ಸ್ಟಿಲ್ ಹುಡುಕ್ತಾ ಇದ್ದೀನಿ. ಗೊತ್ತಿಲ್ಲ, ನನ್ನ ಒಂದು ಕನ್ನಡ ಪಿಕ್ಚರ್ ವತಿಯಿಂದ ನಾವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ವಿಚಾರವಾಗಿ ಧ್ವನಿ ಎತ್ತುತ್ತೀವಿ. ಇದರ ಹೋರಾಟದಲ್ಲಿ ಜೊತೆಯಾಗಿ ಭಾಗಿಯಾಗ್ತೀವಿ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ನಟರು, ಸಮಸ್ತ ಚಿತ್ರೋದ್ಯಮಕ್ಕೆ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ವಿಚಾರಕ್ಕೆ ಗಂಭೀರವಾಗಿ ಗಮನ ಹರಿಸಿ. ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ, ಈ ವಿಡಿಯೋ ನೋಡಿದಾಗ ನಿಮ್ಮ ಗಮನಕ್ಕೆ ಬಂದಿದ್ದರೆ ದಯವಿಟ್ಟು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ. ಇದು ಯಾರು ಅನ್ನೋದನ್ನು ಹುಡುಕಿ ಮಾತಾಡಿ, ಧ್ವನಿ ಎತ್ತಿ. ಇವತ್ತು ನಿಮಗಾಗಿದೆ. ನಮ್ಮಲ್ಲಿ ಇದೊಂದು ಪ್ರಾಬ್ಲಮ್ ಇದೆ. ಅವ್ರ ಸಿನಿಮಾ ಬಂದಾಗ ಮಾತ್ರ ಅವ್ರ ಪ್ರಾಬ್ಲಮ್ನ ಅವ್ರು ಬಂದು ಹೇಳ್ಕೊತಾರೆ, ಕಿರ್ಚಾಡ್ತಾರೆ, ಅರ್ಚಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ಇನ್ನೊಬ್ಬರು ಸಿನಿಮಾ ಪ್ರಾಬ್ಲಮ್ ಅಂತ ಬಂದಾಗ ಯಾರೂ ಬರಲ್ಲ, ಯಾರೂ ಮಾತಾಡಲ್ಲ. ಇದೊಂದು ದುರಂತ ರೀ ನಮ್ಮದು. ಫಸ್ಟ್ ಆಫ್ ಆಲ್, ಒಬ್ಬರು ಸಿನಿಮಾಗೆ ಒಬ್ಬರು ಸಪೋರ್ಟ್ ಮಾಡಿಕೊಂಡು, ಒಬ್ಬರು ಸಿನಿಮಾ ಪರಸ್ಪರ ಒಬ್ಬರು ಹೊಗಳ್ಕೊಂಡು, ಫ್ಯಾನ್ಸು ಕೂಡ ಸೇರಿ ನಾನು ಹೇಳ್ತಾ ಇರೋದು, ಪರಸ್ಪರ ಈ ರೀತಿ ಇದ್ದರೆ ಚಿತ್ರರಂಗ ಉಳಿಯುತ್ತೆ, ಸಿನಿಮಾಗಳ ಬಗ್ಗೆ ಒಳ್ಳೆ ಟಾಕ್ ಬರುತ್ತೆ. ನಾನು ಅಲ್ಲೆಲ್ಲೋ ತೆಲುಗು ಚಾನಲ್ಸಲ್ಲಿ ನೋಡ್ತಿದ್ದೆ, ಫ್ಯಾನ್ಸ್ ವಾರು, ನಮ್ಮಲ್ಲಿ ನಡೆಯುವಂಥ ಫ್ಯಾನ್ಸ್ ವಾರು, ನಮ್ಮಲ್ಲಿ ನಡೀತಾರಂಥ ಪೈರಸಿ, ಈ ವಿಚಾರಗಳನ್ನ ಅವರು ವಿಜೃಂಭಣೆಯಿಂದ ತೋರಿಸ್ತಾ ಇರೋವಂಥದ್ದು. ಎಲ್ಲಿದೆ ನಮ್ಮ ಇಂಡಸ್ಟ್ರಿ? ಎಲ್ಲಿ ಹೋಗ್ತಿದ್ದೀವಿ ನಾವು? ಹೆಸರಿಗೆ 100 ಕೋಟಿ ಸಿನಿಮಾ, 60 ಕೋಟಿ ಸಿನಿಮಾ, 50 ಕೋಟಿ ಸಿನಿಮಾ, ಎಲ್ರಿಗೆ ಕಲೆಕ್ಟ್ ಆಗ್ತಿದೆ ದುಡ್ಡು? ನಿರ್ಮಾಪಕರು ಹೆಂಗೆ ಬರ್ತಾರೆ? ಯಾವ ನಿರ್ಮಾಪಕನು ಹೊರಗಿಂದ ಯಾವನು ಇಂಡಸ್ಟ್ರಿಗೆ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ ಇವತ್ತು. ಬಿಕಾಸ್ ಈ ಪರಿಸ್ಥಿತಿ, ಈ ವಾತಾವರಣನ ನಾವು ಬದಲಾಯಿಸ್ಕೊಳ್ಳಿಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟ್ ಹೊರಗಡೆಯಿಂದನೂ ಬರಲ್ಲ, ಈ ಒಳಗಡೆ ಇನ್ವೆಸ್ಟ್ ಮಾಡ್ತಿರೋರು ಆಚೆ ಹೋಗಿ ಬೇರೆ ಬಿಸ್ನೆಸ್ ಮಾಡ್ತಾರೆ. ಆ ಥರದ್ದೊಂದು ಕೆಲಸ ಆಗುತ್ತೆ ಅನ್ನೋದು ಖಚಿತ. ಸೊ ಈ ಒಂದು ವಿಷಯವಾಗಿ ನಾನು ಈ ಒಂದು ಹೊತ್ತು ಮಾತಾಡಬೇಕು ಅನ್ನಿಸ್ತು. 3-4 ದಿನದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ. ಇದು ನಿಜವಾಗಲೂ ಗಂಭೀರವಾಗಿರುವಂಥ ಸಮಸ್ಯೆ. ಈ ಪರ್ಸೆಪ್ಷನ್ ಬಿಲ್ಡಿಂಗ್ ಯಾವುದು ಅನ್ನೋದನ್ನ ಫಸ್ಟ್ ನೋಡಿ ಹೊಡೆದಾಕಿ. ಇದು ದೊಡ್ಡ ಪಿಡುಗು. ಇವರು ದೊಡ್ಡ ಡೇಂಜರ್. ಇದು ಟೆರರಿಸ್ಟ್ಗಳ ಥರ ಇವರು. ದಯವಿಟ್ಟು ಈ ಒಂದು ಇವ್ರನ್ನ ಫಸ್ಟು ಹೊಡೆದಾಕಿ. ಪರ್ಸೆಪ್ಷನ್ ಯಾವನವನು ಬಿಲ್ಡ್ ಮಾಡ್ತಿದ್ದಾನೆ ಅವನ್ನ ಹೊಡೆದಾಕಿ. ಸಿನಿಮಾ ರಿಲೀಸ್ಗೂ ಬಿಫೋರೆ, ಇನ್ನು ಸಿನಿಮಾ ಬಂದೇ ಇಲ್ಲ, ಆಗಲೇ ಈ ರೀತಿಯಾಗಿ ಮಾತಾಡ್ತಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ನು ಯಾವ ಲೆವೆಲ್ಗೆ ನಾವು ಇಲ್ಲಿ ಒಂದು ಅಸೂಯೆ, ಒಂದು ದ್ವೇಷ, ಒಂದು ವಾರ ಅನ್ನೋದು ಉಟ್ಕೊಂಡಿದೆ ಅಂತ. ಬಟ್ ಇದು ಸೆಲ್ಫ್ ರಿಯಲೈಸೇಷನ್ಗಳಷ್ಟೇ. ಯಾರು ಏನೇ ಹೇಳಿದ್ರು ಅವರವರು, ಆಯಾ ಟೀಮು, ಆಯಾ ಸ್ಟಾರು, ಆಯಾ ಫ್ಯಾನ್ಸು ರಿಯಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾಳೆ ದಿನ ನಾವು ಕಾಲರ್ ಎತ್ಕೊಂಡು, ಇವತ್ತು ಕನ್ನಡ ಸಿನಿಮಾ ಅಂದರೆ ಕಾಲರ್ ಎತ್ಕೊಂಡು ಮಾತಾಡೋ ಅಷ್ಟು ತಾಕತ್ತಿಗೆ ಬಂದಿದ್ದೀವಿ. ಇಡೀ ದೇಶದಲ್ಲಿ ಕನ್ನಡ ಸಿನಿಮಾ ಅಂದರೆ ಒಂದು ಹೆಮ್ಮೆ ಇದೆ. ಆ ಥರದ ಕಂಟೆಂಟ್ಸ್ ಮಾಡ್ತಾಯಿದ್ದೀರಿ, ಆ ಥರದ ಸ್ಟಾರ್ಗಳು ನಮ್ಮ ಹತ್ರ ಇದ್ದಾರೆ. ನಾವು ಲಿಮಿಟೆಡೇ ಇರ್ಬೋದು, ಬಟ್ ಬೆಸ್ಟ್ ಕ್ವಾಲಿಟಿ ಸಿನಿಮಾಗಳನ್ನ ಮಾಡ್ತಾಯಿದ್ದೀವಿ, ಬೆಸ್ಟ್ ಕಂಟೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ನಮ್ಮ ರೆಫರೆನ್ಸ್ನ ತೊಗೊಂಡು, ನಮ್ಮ ಟೆಕ್ನಿಷಿಯನ್ಸ್ನ ರೆಫರೆನ್ಸ್ ತೊಗೊಂಡು ಬೇರೆಯವ್ರು ಸಿನಿಮಾ ಮಾಡುವ ಥರ ಆಗಿದೆ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ಸಣ್ಣತನಗಳು ಯಾಕೆ? ಇದು ಕಳಕಳಿಯ ವಿಡಿಯೋ. ಇದರಲ್ಲಿ ಏನಾದರೂ ತಪ್ಪುಗಳು ಮಾತಾಡಿದರೆ ಕ್ಷಮಿಸಿ. ಇದು ಉದ್ಯಮದ ಸದ್ಯದ ಪರಿಸ್ಥಿತಿ. ಇದು ನಾನು ಅವಲೋಕಿಸಿದಾಗ ನನಗೆ ಸಿಕ್ಕಂಥ ಮಾಹಿತಿ, ಇದನ್ನು ನಿಮ್ಮ ಮುಂದೆ ಇಡಬೇಕನ್ನಿಸ್ತು, ಇಟ್ಟಿದ್ದೀನಿ. ಇನ್ಮೇಲೆ ನಿಮ್ಮಿಷ್ಟ. ನಮಸ್ಕಾರ.